ಎರಡನೇ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದ ಕಡೆಗೆ ಸತ್ಯವೇದವನ್ನ ತಿಳಿಸಿಕೊಳ್ಳೋಣ. ಸಹೋದರಿ ಓದ್ಬೇಕಾಗಿ ಕೇಳ್ಕೊತೀನಿ. Revelation chapter 12 verse 11. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು ದೇವರು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಡಲಿ. ಪರಿಶುದ್ಧಾತ್ಮ ದೇವರ ಮೂಲಕವಾಗಿ ಆತನ ಸಂದೇಶಗಳನ್ನ, ಪವಿತ್ರ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತೆ ಕರ್ತನು ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಪ್ರಿಯ ಸಹೋದರ ಸಹೋದರರೇ, ಕಳೆದ ದಿನದ ಧ್ಯಾನದಲ್ಲಿ ಯಾವ ರೀತಿಯಾಗಿ ಅವರು ರಕ್ತದ ಬಲದಿಂದ ಜಯವನ್ನ ಹೊಂದಿದರೆಂಬುದಾಗಿ ಧ್ಯಾನಿಸ್ತಾ ಬಂದೆವು. ಎರಡನೇ ಭಾಗ, ಮಧ್ಯ ಭಾಗದಲ್ಲಿ ಅವರು ವಾಕ್ಯದ ಬಲದಿಂದಲೂ ಕೂಡ ಅವನನ್ನು ಜಯಿಸಿದರು, ಸೈತಾನನನ್ನು ಜಯಿಸಿದರು ಎಂಬ ವಾಕ್ಯಕ್ಕೆ ನಾವು ಒತ್ತು ಕೊಡುತ್ತಾ ಅವುಗಳನ್ನ ನಾವು ಧ್ಯಾನಿಸುವಂತೆ ಕರ್ತನು ತನ್ನ ಆತ್ಮನ ಮೂಲಕ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಸಂಕಟ ಕಾಲದ ವಿಶ್ವಾಸಿಗಳು ಯಾವ ರೀತಿಯಾಗಿ ತಮ್ಮ ಆತ್ಮೀಯ ಜೀವಿತದಲ್ಲಿ ಜಯವನ್ನ ಹೊಂದಿದರು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಸೊ ಬಹು ಸ್ಪಷ್ಟವಾಗಿ ಈ ವಾಕ್ಯ ಭಾಗಗಳಲ್ಲಿ ದೇವರ ಆತ್ಮನು ವರ್ಣಿಸುತ್ತಾನೆ ಮತ್ತು ವಿವರಿಸುತ್ತಾನೆ. ಈ ಸಂಕಟ ಕಾಲದ ವಿಶ್ವಾಸಿಗಳು ಅಂದರೆ ಯಹೂದ್ಯರೊಳಗಿಂದ ರಕ್ಷಿಸಲ್ಪಟ್ಟಂತ ದೇವರ ಮಕ್ಕಳು ವಾಕ್ಯದ ಮೂಲಕ ಜಯವನ್ನ ಹೊಂದಿದರು. ಪ್ರಿಯರೇ, ಈ ಸಮಯದಲ್ಲಿ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದ ಸಮಯದಲ್ಲಿ ಸಭೆ ಈ ಭೂಮಿಯ ಮೇಲೆ ಇರುವುದಿಲ್ಲ. ಕರ್ತನು ಸಭೆಯನ್ನ ಪರಲೋಕಕ್ಕೆ ಕೊಂಡೊಯ್ದಿದ್ದಾನೆ. ಈಗ ಈ ಉಳಿದಿರ್ತಕ್ಕಂಥ ಸಂತತಿಯಾದಂಥ ಯಹೂದ್ಯ ಸಂತತಿ ಮತ್ತು ಅನೇಕರು ಯಹೂದ್ಯರಲ್ಲದವರು ಕೂಡ ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ಅವರ ರಕ್ಷಣೆಯನ್ನ ಹೊಂದುವುದನ್ನ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಸೊ ಈ ಲೋಕದಲ್ಲಿ ನೀವು ನಾನು ಜೀವಿಸುವಾಗ ಕಳೆದ ದಿನದ ಧ್ಯಾನದ ಪ್ರಕಾರವಾಗಿಯೂ ದೇವರ ರಕ್ತದ ಸಹಾಯದಿಂದ ನೀವು ನಾನು ಜಯ ಜೀವಿತವನ್ನ ಜೀವಿಸಲು ಸಾಧ್ಯ ಎಂಬುದಾಗಿ ನಾವು ಕಲಿತುಕೊಂಡೆವು. ಈ ಒಂದು ಧ್ಯಾನದಲ್ಲೂ ಕೂಡ ನಮ್ಮ ಆತ್ಮೀಯ ಜೀವಿತಕ್ಕೆ ಈ ವಾಕ್ಯಗಳನ್ನ ನಮ್ಮದಾಗಿಸಿಕೊಳ್ಳೋಣ. ವಾಕ್ಯಗಳನ್ನ ಧ್ಯಾನಿಸತಕ್ಕಂಥದ್ದು, ವಾಕ್ಯಗಳನ್ನ ಅಧ್ಯಯನ ಮಾಡತಕ್ಕಂಥದ್ದು, ವಾಕ್ಯಗಳನ್ನ ಕಂಠಪಾಠ ಮಾಡತಕ್ಕಂಥದ್ದು ಬಹು ಪ್ರಾಮುಖ್ಯ. ದೇವರ ವಾಕ್ಯ ಆ ರೀತಿಯಾಗಿ ನಮ್ಮನ್ನ ಪ್ರೋತ್ಸಾಹಪಡಿಸುತ್ತದೆ, ಎಚ್ಚರಿಸುವಂಥದ್ದಾಗಿದೆ. ಕೊಲಸೆ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ಬಹು ಸುಂದರವಾಗಿ ಸಂತ ಪೌಲರು ವಿವರಿಸುವುದನ್ನ ಕುರಿತು ಓದುವುದನ್ನು ಕೇಳಿಸಿಕೊಳ್ಳೋಣ. ಕೊಲೋಸಿಯನ್ಸ್ ಚಾಪ್ಟರ್ 3 verse 16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್. ದೇವರ ವಾಕ್ಯ ನನ್ನ ಜೀವಿತದಲ್ಲಿ, ತಮ್ಮೆಲ್ಲರ ಜೀವಿತದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂಬುದಾಗಿ ಸಂತ ಪೌಲರು ದೇವರಾತ್ಮನ ಮೂಲಕ ಈ ದಿನಗಳಲ್ಲಿ ವಾಕ್ಯಗಳನ್ನು ಧ್ಯಾನಿಸುವಂತ ನಮ್ಮೆಲ್ಲರಿಗೆ ಪ್ರೋತ್ಸಾಹಪಡಿಸುತ್ತಿದ್ದಾರೆ. ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಯಾವ ಸಮೃದ್ಧಿ ಇದೆ? ನಮ್ಮ ಉದ್ಯೋಗದ ವಿಷಯದ ವಿಚಾರಗಳು ತುಂಬಿದೆಯಾ? ನಮ್ಮ ಕುಟುಂಬದ ವಿಚಾರಗಳು ನಮ್ಮ ಹೃದಯದಲ್ಲಿ ತುಂಬಿದೆಯಾ? ನಾಳೆ ಹೇಗೆ ನಾನು ಜೀವಿಸಬಹುದು ಎಂಬ ವಿಚಾರಗಳು ನಮ್ಮ ಹೃದಯವನ್ನು ತುಂಬಿದೆಯಾ? ಯಾವುದು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿದೆ ಎಂಬುದನ್ನು ನಾವು ಪರೀಕ್ಷಿಸಿಕೊಂಡು, ಒಂದು ವೇಳೆ ಆ ವಾಕ್ಯವನ್ನ ಸಮೃದ್ಧಿಯಾಗಿ ನಾವು ಇಟ್ಟುಕೊಳ್ಳದ ಜೀವಿತವನ್ನ ಜೀವಿಸುತ್ತಿರುವುದಾದರೆ ಪ್ರಾರ್ಥನೆ ಮಾಡೋಣ. ಕರ್ತನೆ, ಸಹಾಯ ಮಾಡು. ವಾಕ್ಯದ ಸಮೃದ್ಧಿಯ ಜೀವಿತವನ್ನ ನಾವೆಲ್ಲರೂ ಜೀವಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡೆಂಬುದಾಗಿ ನಾವು ಪ್ರಾರ್ಥಿಸಿ ನಮ್ಮನ್ನ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಮತ್ತಾಯಬರೆದ ಸುವಾರ್ತೆ 4ನೇ ಅಧ್ಯಾಯ 3ರಿಂದ 11 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ವಾಕ್ಯದ ಮೂಲಕ ಜಯ ಹೊಂದಿದನೆಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ.
Matthew's Gospel, chapter 4. Let us hear the reading, verse 3 to 11 or 10. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲಾ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನ ನಾವು ಬಲ್ಲವರಾಗಿದ್ದೇವೆ. ಆದರೆ ಈ ವಾಕ್ಯ ನನಗೆ ತಮ್ಮೆಲ್ಲರಿಗೆ ಕಲಿಸುವಂತ ಒಂದು ಆತ್ಮೀಯ ಪಾಠವೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಸೈತಾನನ ಮೇಲೆ ಹೇಗೆ ಜಯವನ್ನ ಹೊಂದಿದನು. ವಾಕ್ಯದ ಮೂಲಕ ಪ್ರತಿ ಶೋಧನೆ, ಈ 3 ಶೋಧನೆಗಳಲ್ಲೂ ಕೂಡ ಕರ್ತನು ವಾಕ್ಯವನ್ನ ಸೈತಾನನಿಗೆ ಎತ್ತಿ ತೋರಿಸಿದನು. ಆದ ಕಾರಣ ದೇವರ ಮಕ್ಕಳಾದಂಥ ನೀವು ನಾನು ಅನೇಕ ಸಮಯಗಳಲ್ಲಿ ನಾವು ಸೈತಾನನ್ನು ಪರೀಕ್ಷಿಸುವಾಗ, ನಮ್ಮನ್ನು ಪರೀಕ್ಷಿಸುವಾಗ, ವೈಯಕ್ತಿಕವಾಗಿ ಪರೀಕ್ಷಿಸುವಾಗ, ನಮ್ಮನ್ನು ಏಕಾಂತದಲ್ಲಿ ಪರೀಕ್ಷಿಸುವಾಗ, ರಹಸ್ಯವಾಗಿ ನಮ್ಮನ್ನು ಪರೀಕ್ಷಿಸುವಾಗ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ. ಕಾರಣ ದೇವರ ವಾಕ್ಯದ ಸಮೃದ್ಧಿಯ ಕೊರತೆ. ದೇವರ ವಾಕ್ಯವನ್ನ ನಾವು ಆ ಒಂದು ಕ್ಷಣಗಳಲ್ಲಿ, ಆ ಒಂದು ಸಮಯಗಳಲ್ಲಿ ನಾವು ಸೈತಾನನಿಗೆ ನಾವು ತಿಳಿಸದ ಕಾರಣ, ನಾವು ವಿ ನೀಡ್ ಟು ಡಿಕ್ಲೇರ್, ದೇವರ ವಾಕ್ಯವನ್ನ ಪ್ರಕಟಿಸದ ಕಾರಣ, ನಮ್ಮ ತುಟಿಗಳಿಂದ, ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿನಿಂದ ನಾವು ವಾಕ್ಯವನ್ನ ಪ್ರಕಟಿಸದೇ ಇರುವಾಗ, ಮೌನ ವಹಿಸುವಾಗ ನಾವು ಸೋಲನ್ನ ಹೊಂದುವಂತವರಾಗಿದ್ದೇವೆ, ಅಥವಾ ಸೈತಾನನು ನಮ್ಮನ್ನ ಕೆಳಕ್ಕೆ ತಳ್ಳುವಂತವರಾಗಿದ್ದಾನೆ. ಆದ ಕಾರಣ ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ 11ನೇ ವಾಕ್ಯದ 2ನೇ ಭಾಗದಲ್ಲಿ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದ ದೇವರ ಮಕ್ಕಳು ಯಾವ ರೀತಿಯಾಗಿ ಜಯವನ್ನ ಹೊಂದಿದರು ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತರುತ್ತಾ, ಆ ಒಂದು ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ಪೌಲನು ಕೊಲೊಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಪ್ರೋತ್ಸಾಹಪಡಿಸಿದಂತ ವಾಕ್ಯವನ್ನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳುತ್ತಾ, ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 3ರಿಂದ 10 ವಾಕ್ಯಗಳ ಆ ಒಂದು ಪವಿತ್ರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ನಾವು ಸೋಲಿನ ಜೀವಿತವನ್ನ ಜೀವಿಸದೆ ನಾವೆಲ್ಲರೂ ಕೂಡ ಜಯ ಜೀವಿತವನ್ನ ಜೀವಿಸುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮೆಲ್ಲರನ್ನ ಪ್ರೋತ್ಸಾಹಪಡಿಸುವಂತ ಸಂಗತಿ ಏನೆಂದರೆ, ಪ್ರತಿದಿನ ನಾವು ಜಯ ಜೀವಿತವನ್ನ ನಾವು ಜೀವಿಸಬೇಕು ಎಂಬುದಾಗಿ ಅದು ಪ್ರೋತ್ಸಾಹಪಡಿಸುವಂತದ್ದಾಗಿದೆ. ಯೆಹೋಶುವನ ಜೊತೆಗೆ ದೇವರು ಮಾತನಾಡುತ್ತಾ, ಯೆಹೋಶುವನ ಗ್ರಂಥದಲ್ಲಿ ದೇವರು ತಿಳಿಸುತ್ತಿದ್ದಾನೆ, ಈ ವಾಕ್ಯಗಳನ್ನ ಹಗಲಿರುಳು ಧ್ಯಾನಿಸು, ಈ ವಾಕ್ಯಗಳನ್ನ ಕೈಗೊಂಡು ನಡಿ, ನೀನು ಜಯ ಹೊಂದಿವಿ, ನಿನ್ನನ್ನು ಅಪಜಯಕ್ಕೆ ನಾನು ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ಯೆಹೋಶುವ 1ನೇ ಅಧ್ಯಾಯ 5ರಿಂದ 8 ವಾಕ್ಯಗಳಲ್ಲಿ ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯರೇ, ಇದು ಒಂದು ಸತ್ಯವೇದದ ಧ್ಯಾನದ ಅಧ್ಯಯನವನ್ನ ಮಾಡುವಂತ ಪವಿತ್ರ ಗಳಿಗೆ ಆಗಿದ್ದರೂ ಕೂಡ ಇದನ್ನ ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳದೆ ಹೋದರೆ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ ಸೋಲಿಗೆ ಗುರಿಯಾಗುವಂತವರ
ಹೊಂತವರಾಗಿದ್ದೇವೆ. ಆದ ಕಾರಣ ದೇವರು ನಿಮ್ಮನ್ನು ನನ್ನನ್ನು ಪ್ರೋತ್ಸಾಹಪಡಿಸುವುದೇನೆಂದರೆ ಎಚ್ಚರಿಕೆಯಿಂದ ಜೀವಿಸೋಣ. ಕಳೆದ ದಿನದ ಒಂದು ಧ್ಯಾನಗಳಲ್ಲಿ ಸೇವೆ ಪ್ರಚನೆಗಳ ಸಿದ್ಧತೆಯಲ್ಲಿ ಕೊಲೊಸ್ಸೆ ಪತ್ರಿಕೆಯ 3ನೇ ಅಧ್ಯಾಯವನ್ನ ನಾನು ಧ್ಯಾನಿಸುತ್ತಾ 1ನೇ ಅಧ್ಯಾಯದಿಂದ ನಾನು ಓದಲು ತೊಡಗಿದೆ. ಆ ಅಧ್ಯಾಯವನ್ನ ನಾನು ನಿಲ್ಲಿಸದೆ ಹಾಗೆ ಓದುವಾಗ 3ನೇ ಅಧ್ಯಾಯಕ್ಕೆ ನಾನು ಬರುವಾಗ 5ನೇ ವಾಕ್ಯದಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನ ನಡೆಸುತ್ತಿದ್ದೀರಿ. ಈ ವಾಕ್ಯ ಆ ಒಂದು ಸಮಯದಲ್ಲಿ ನಾನು ಓದುವಾಗ ದೇವರಾತ್ಮನು ನನ್ನೊಂದಿಗೆ ಮಾತನಾಡಲು ತೊಡಗಿದ್ದ. ಪೂರ್ವ ಕಾಲದಲ್ಲಿ ಅಂದರೆ ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನ ನಡೆಸುತ್ತಿದ್ದಿ. ಬಹಳ ಸ್ಪಷ್ಟವಾಗಿ ದೇವರು ಮಾತನಾಡುತ್ತಿದ್ದ ನನ್ನೊಂದಿಗೆ. ಥಾಮಸ್, ಪೂರ್ವ ಸ್ವಭಾವ ನಿನ್ನಲ್ಲಿರ್ತಕ್ಕಂಥ ಹಳೆಯ ಮನುಷ್ಯ ಇದ್ದಂಥ ಸಮಯದಲ್ಲಿ ಈ ಪಾಪಗಳನ್ನ ನೀನು ಮಾಡುತ್ತಿದ್ದಿ. ಈಗ ನಿನ್ನ ಜೀವಿತ ಹೇಗಿದೆ? ವಾಕ್ಯದ ಬೆಳಕಿನಲ್ಲಿ ದೇವರಿಗೆ ನನ್ನನ್ನ ಒಪ್ಪಿಸಿಕೊಟ್ಟೆ. ದೇವರ ವಾಕ್ಯ ಹೇಳುತ್ತದೆ, ಆ ಭಾವಗಳನ್ನ ಸಾಯಿಸಿರಿ. ಅಂದರೆ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ತಿಳಿಸುವಂತ ಈ ವಾಕ್ಯಗಳ ಆತ್ಮೀಯ ಪಾಠವೇನೆಂದರೆ, ನಾವು ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯವನ್ನ ನಂಬಿ ರಕ್ಷಣೆ ಹೊಂದಿರಬಹುದು. ಆದರೆ ನಮ್ಮ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕ ಚಿಕ್ಕ ಪಾಪಗಳಿಗೆ, ಪೂರ್ವ ಸ್ವಭಾವದ ಆ ಒಂದು ಹವ್ಯಾಸಗಳಿಗೆ ನಾವು ಪ್ರೋತ್ಸಾಹವನ್ನ ಮಾಡಬಹುದು. ಆದರೆ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವ ಸಂಗತಿ ಏನೆಂದರೆ, ಸಾಯಿಸಿರಿ. ಏನನ್ನ ಸಾಯಿಸಿರಿ? ಪೂರ್ವ ಸ್ವಭಾವದಲ್ಲಿದ್ದು ಮಾಡಿದಂತ ಆ ಒಂದು ಪಾಪಗಳನ್ನ ಸಾಯಿಸಿರಿ. ಅದರ ಭಾವ ಕೂಡ ನಮ್ಮಲ್ಲಿ ಇರಬಾರದೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಪ್ರೋತ್ಸಾಹಪಡಿಸುತ್ತಿದ್ದನು. ನನ್ನ ಜೀವಿತಕ್ಕೆ ಅಳವಡಿಸಿಕೊಂಡೆ, ಆಶೀರ್ವಾದವನ್ನ ಪಡ್ಕೊಂಡೆ. ಆ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಕೂಡ ದೇವರ ವಾಕ್ಯವನ್ನ ಯಾವುದೋ ಒಂದು ವಾರ್ತಾ ಪತ್ರಿಕೆಗಳನ್ನ ಓದಿದ ಹಾಗೆ ಓದದೆ ಆ ವಾಕ್ಯವನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳುವಾಗ, ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳುವಾಗ ಆ ವಾಕ್ಯದ ಮೂಲಕ ನಾವು ಜಯ ಜೀವಿತವನ್ನ ಜೀವಿಸುವಂತವರಾಗಿದ್ದೇವೆ. ಯೋಹಾನ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವಾಕ್ಯದಲ್ಲಿ ಜೀವವಿದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 17:17. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಯೋಹಾನ 6:68. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 6:68. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂಬುದು. ಪೇತ್ರನು ಹೇಳುತ್ತಿದ್ದಾನೆ, ಕರ್ತನೇ ಯೇಸುವೆ, ನಿನ್ನ ವಾಕ್ಯದಲ್ಲಿ ನಿತ್ಯ ಜೀವ ಉಂಟು. ಯೋಹಾನ 17ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ವಾಕ್ಯ ಸತ್ಯ. ನಿಜವಲ್ಲವ? ನಮ್ಮ ಜೀವಿತದಲ್ಲಿ, ಗತ ಜೀವಿತದಲ್ಲಿ ಎಷ್ಟೋ ಸುಳ್ಳಿನ ಸಂಗತಿಗಳನ್ನ, ಸತ್ಯವಲ್ಲದ ಸಾಹಿತ್ಯಗಳನ್ನ, ಪುಸ್ತಕಗಳನ್ನ ಓದಿದುಂಟು. ಆದರೆ ದೇವರು ಈಗ ನಮ್ಮನ್ನ ಪ್ರೀತಿಸಿ ತನ್ನ ವಾಕ್ಯವನ್ನ ನಮಗೆ ಒದಗಿಸಿದ್ದಾನೆ. ಆದ ಕಾರಣ ಪ್ರಿಯ ದೈವ ಜನರೇ, ನಮ್ಮನ್ನ ಈ ಸತ್ಯವೇದದ ಧ್ಯಾನದಲ್ಲಿ ನೂತನ ರೀತಿಯಲ್ಲಿ ಸಮರ್ಪಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡ್ರಿ. ಕರ್ತನೇ, ನಿನ್ನ ವಾಕ್ಯವನ್ನ ಅಧ್ಯಯನ ಮಾಡಲು ನನಗೆ ಸಹಾಯ ಮಾಡು. ಒಂದು ವಾಕ್ಯ ಅಲ್ಲ, ಒಂದು ಅಧ್ಯಾಯವಲ್ಲ, ಸಂಪೂರ್ಣ ಸತ್ಯವೇದ, ಇಡೀ ಸತ್ಯವೇದವನ್ನ ನಾನು ಅಧ್ಯಯನ ಮಾಡಲು, ಧ್ಯಾನಿಸಲು, ಓದಲು ನನಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ. ಇಬ್ರಿಯ ಗ್ರಂಥದ ಬರಹಗಾರನು ತಿಳಿಸುವಂತ ವಾಕ್ಯಗಳನ್ನು ಕೇಳಿಸಿಕೊಳ್ಳಿರಿ.
ಇಬ್ರಿಯ ಪತ್ರಿಕೆ Hebrews chapter 5 verse 12 to 14. Let us hear the reading. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿಯದವರಿಗೋಸ್ಕರವಾಗಿದೆ. ಸೊ ಈ ವಾಕ್ಯಗಳ ಬೆಳಕಿನಲ್ಲಿ ನೀವು ನಾನು ದೇವರ ವಾಕ್ಯವನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು. ಯಾವಾಗಲೂ ಕಡಿಮೆ ಕಾಲಾವಧಿಯನ್ನ ದೇವರ ವಾಕ್ಯವನ್ನ ಓದುವಾಗ ನಾವು ಮಿತಿಗೊಳಿಸಬಾರದು. ಕಡಿಮೆ ಸಮಯವನ್ನ ದೇವರ ವಾಕ್ಯವನ್ನ ಓದುವುದಕ್ಕೆ ನಾವು ನಮ್ಮ ಜೀವಿತದಲ್ಲಿ ಮೀಸಲಿಡಬಾರದು. ಪ್ರಿಯರೇ, ಪೇತ್ರರು ತಮ್ಮ ಪತ್ರಿಕೆಯಲ್ಲಿ ಕೆಟ್ಟದನ್ನ ವಿಸರ್ಜಿಸುತ್ತಾ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ದೇವರ ವಾಕ್ಯವೆಂಬ ಹಾಲನ್ನ ಬಯಸಿರಿ ಎಂಬುದಾಗಿ ಪೇತ್ರರು ತಿಳಿಸುತ್ತಿದ್ದಾರೆ. ಈ ಒಂದು ಕೂಟದಲ್ಲಿ ಭಾಗವಹಿಸುವುದಕ್ಕೆ ಮುಂಚಿತವಾಗಿ ನನ್ನ ಸ್ನೇಹಿತರ ಜೊತೆಗೆ ನೇಮೇನ ಅಧ್ಯಾಯವನ್ನ ಸತ್ಯವೇದದ ಅಧ್ಯಾಯವನ್ನ ಅವರೊಂದಿಗೆ ನಾನು ಅಧ್ಯಯನ ಮಾಡುತ್ತಿದ್ದೆ. ಅದರಲ್ಲಿ ಒಬ್ಬ ಸಹೋದರನು ಗುಜರಾತಿನಲ್ಲಿ ನಡೆದಂತ ಒಂದು ಘಟನೆಯನ್ನ ನಮ್ಮ ನೆನಪಿಗೆ ತಂದನು. ನನ್ನ ಸಹೋದರನು ಮತ್ತು ದೇವರ ಮಕ್ಕಳು ಗುಜರಾತನ್ನ, ವಿಶೇಷವಾಗಿ ಈ ನಿರ್ದಿಷ್ಟವಾದಂತ ಸ್ಥಳವನ್ನ ಬೆಳಗಿನ ಜಾವ 2 ಗಂಟೆಗೆ ಸೇರಿದರು. ಬೆಳಗಿನ ಜಾವ 2 ಗಂಟೆಗೆ ಅವರು ಆ ಸಭೆಯನ್ನ ಗಮನಿಸಿದಾಗ ಹೆಚ್ಚು ಕಡಿಮೆ 200 ಮಂದಿ ದೇವರ ವಾಕ್ಯವನ್ನ ಕೇಳಲು ಕಾಯುತ್ತಿದ್ದರು. ಎಷ್ಟೊಂದು ಆಸಕ್ತಿ ಅವರಲ್ಲಿ ಕಂಡು ಬಂದಿತೆಂಬುದಾಗಿ ಸಹೋದರರು ನಾವು ನೆಹಮಿಯನ ಅಧ್ಯಾಯವನ್ನು ಮಾಡುತ್ತಾ ಎಜ್ರನ ಸಮಯ, ನೆಹಮಿಯನ ಸಮಯದಲ್ಲಿ ಯಾವ ರೀತಿಯಾಗಿ ಅಂದಿನ ದೇವರ ಮಕ್ಕಳು ವಾಕ್ಯಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದರು, ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಎಂಬ ಧ್ಯಾನದಲ್ಲಿ ಗುಜರಾತಿನಲ್ಲಿ ನಡೆದಂತ ಆ ಒಂದು ಮಕ್ಕಳ ಆಹಾರದ ವಾಕ್ಯಕ್ಕೆ ಹಸಿವು ನನ್ನನ್ನು ನಿಜವಾಗಿಯೂ ಉತ್ತೇಜನವನ್ನ ನನಗೆ ಆತ್ಮೀಯವಾಗಿ ಉಂಟು ಮಾಡಿತು. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಎಷ್ಟೊಂದು ಹಂಬಲ ವಾಕ್ಯಕ್ಕಾಗಿ ಅವರು ಹಪಿಸುತ್ತಿದ್ದಾರೆ. ನೇಮಿನ ಸಮಯದಲ್ಲೂ ಕೂಡ ಯಜ್ರನು ಅವರಿಗೆ ವಾಕ್ಯವನ್ನ ಓದುವಾಗ ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ವಾಕ್ಯವನ್ನ ಕೇಳುವುದರಲ್ಲಿ ಅವರು ನಿಂತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಸಮಯ ನಾವು ನಿಂತುಕೊಳ್ಳಲು ಕಷ್ಟಪಡುತ್ತೇವೆ. ರೇಷನ್ ಅಂಗಡಿಯಲ್ಲಿ ಸ್ವಲ್ಪ ಸಮಯ ನಿಂತುಕೊಳ್ಳಲು ಕಷ್ಟಪಡುತ್ತೇವೆ, ತಾಳ್ಮೆಯನ್ನ ಕಳೆದುಕೊಳ್ಳುತ್ತೇವೆ. ಬ್ಯಾಂಕಿಗೆ ಹೋದಾಗ ಸ್ವಲ್ಪ ಸಮಯ ನಿಂತುಕೊಳ್ಳಲು ನಮ್ಮ ತಾಳ್ಮೆ ಒಪ್ಪುವುದಿಲ್ಲ. ಆದರೆ ದೇವರ ಮಕ್ಕಳು ನೇಮಿನ ಸಮಯದಲ್ಲಿ ವಾಕ್ಯವನ್ನ ಕೇಳುವುದಕ್ಕೆ, ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ವಾಕ್ಯಕ್ಕೆ ವಿಧೇಯತೆಯನ್ನು ತೋರುವುದಕ್ಕೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ಅದರ ಪರಿಣಾಮ ಗೋಡೆಗಳು
ದೇವಾಲಯದ ಗೋಡೆಗಳು ಕಟ್ಟಲ್ಪಟ್ಟವು. ದೈಹಿಕವಾಗಿ, ಆತ್ಮೀಯವಾಗಿ ಅವರೆಲ್ಲರ ಜೀವಿತದಲ್ಲಿ ಆತ್ಮೀಯ ಉಜ್ಜೀವನವನ್ನ ದೇವರು ತಂದನು. ಯಾಕೆ ಇದಕ್ಕೆ ಒತ್ತು ಕೊಡುತ್ತಿದ್ದೇನೆ ಎಂಬುದಾಗಿ ನೋಡುವಾಗ, ನಾನು ಧ್ಯಾನಿಸಿದಂತ ಆ ಒಂದು ತಾಜಾ ದೈವ ಆಲೋಚನೆಗಳು ಮುಂದಿನ ಸಮಯದಲ್ಲಿ ನನ್ನ ನೆನಪಿನಿಂದ ಮಸುಕಾಗಬಹುದು. ಆದ ಕಾರಣ ನಾನು ಏನನ್ನ ಕಲಿತೇನೋ, ದೇವರಾತ್ಮನು ನನಗೇನನ್ನ ಕಲಿಸಿದನೋ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದೇವರ ವಾಕ್ಯದ ಧ್ಯಾನ, ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳತಕ್ಕಂಥದ್ದು ಅವರ ಜೀವಿತದಲ್ಲಿ ಆತ್ಮೀಯ ಉಜ್ಜೀವನವನ್ನ ಉಂಟು ಮಾಡಿತ್ತು ಎಂಬುದಾಗಿ ಈ ವಾಕ್ಯ ಭಾಗಗಳು ಮಾತನಾಡುತ್ತದೆ. ಅದರ ಪರಿಣಾಮ 70 ವರ್ಷಗಳ ಕಾಲ ಗುಡಾರದ ಹಬ್ಬವನ್ನ ಆಚರಿಸದ ದೇವರ ಮಕ್ಕಳು ವಾಕ್ಯವನ್ನ ಕೇಳಿದ ನಂತರ ಗುಡಾರದ ಹಬ್ಬವನ್ನ ಅವರು ಆಚರಿಸಿದರು. ಅಂದ್ರೆ ಆತ್ಮೀಯ ಉಜ್ಜೀವನವನ್ನ ವಾಕ್ಯ ಧ್ಯಾನದ ಮೂಲಕ ಅವರು ಪಡಕೊಂಡರೆಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಅನೇಕ ಸಮಯಗಳಲ್ಲಿ ವಿಶೇಷ ಯೌವನಸ್ಥರ ಕೂಟಗಳಲ್ಲಿ ಭಾಗವಹಿಸುವುದರ ಮೂಲಕ, ವಿಶೇಷ ಆರಾಧನೆ ಕೂಟದಲ್ಲಿ ಭಾಗವಹಿಸುವುದರ ಮೂಲಕ, ವಿಶೇಷ ಕೂಟಗಳನ್ನ ರಜೆ ದಿನಗಳಲ್ಲಿ ಆಯೋಜನೆ ಮಾಡಿದಾಗ ಅದರಲ್ಲಿ ಪಾಲ್ತೆಗೆದುಕೊಳ್ಳುವುದರ ಮೂಲಕ, ಪವಿತ್ರ ಕೂಟಗಳು ಜರುಗುವ ಸಮಯಗಳಲ್ಲಿ ಪಾಲ್ತೆಗೆದುಕೊಳ್ಳುವುದರ ಮೂಲಕ ಉಜ್ಜೀವನವನ್ನ ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ. ಕಳೆದ ಶನಿವಾರ ಸಹೋದರ ಅಂತೋಣಿ ದಾಸ್ ಅವರು ಪ್ರಾರ್ಥನೆ ಕೂಟದಲ್ಲಿ ನಮ್ಮೆಲ್ಲರಿಗೂ ನೆನಪು ಮಾಡಿದರು. ಚೆನ್ನೈನಲ್ಲಿ ಟ್ರಾನ್ಸ್‌ವರ್ಲ್ಡ್ ರೇಡಿಯೋ ಸಂಸ್ಥೆ ಮೂಲಕ ಮುಂದಿನ ದಿನಗಳಲ್ಲಿ ಜರುಗುವಂತ ವಿಶೇಷ ಕೂಟಕ್ಕಾಗಿ ಹೆಚ್ಚು ಕಡಿಮೆ 850 ಮಂದಿಯಿಂದ 1000 ಮಂದಿ ಭಾಗವಹಿಸಲಿದ್ದಾರೆ. ವಾಕ್ಯ ಪರಿಚರ್ಯ ಜರುಗಲಿದೆ. ಅವರ ಉಜ್ಜೀವನಕ್ಕೋಸ್ಕರವಾಗಿ, ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬ ಸಂಗತಿಯನ್ನ ಅವರು ತಿಳಿಸಿದರು. ನೆನಪು ಮಾಡಿಕೊಳ್ಳಿರಿ. ಒಂದು ವೇಳೆ ನೀವು ಮರೆತು ಹೋಗಿರುವುದಾದರೆ ಆ ಒಂದು ಸೇಪರಿಚರ್ಯಕ್ಕಾಗಿ ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಸಂಸ್ಥೆಯ ಮೂಲಕವಾಗಿ ಪ್ರತಿ ವರ್ಷ ಜರುಗಲಿರ್ತಕ್ಕಂಥ ಈ ವಿಶೇಷ ಕೂಟಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ. ಅನೇಕರು ಉಜ್ಜೀವನಗೊಳ್ಳುವಂತೆ ಪ್ರಾರ್ಥಿಸಿರಿ. ಸೊ ಪ್ರಿಯರೇ, ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಆ ಒಂದು ಕೂಟಗಳಲ್ಲಿ ಮಾತ್ರ ನಮಗೆ ಉಜ್ಜೀವನವನ್ನ ದೇವರು ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ದೇವರ ವಾಕ್ಯವನ್ನ ನಾವು ಓದುವಾಗ ಸಮಯವನ್ನ ತೆಗೆದುಕೊಳ್ಳ್ರಿ. ದೇವರ ವಾಕ್ಯವನ್ನ ಮೌನವಾಗಿ ಓದಿರಿ. ದೇವರು ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ, ನಿಮ್ಮೊಂದಿಗೆ ಮಾತನಾಡುತ್ತಾನೆ. ನಾವು ಎಲ್ಲಿ ಸರಿಪಡಿಸಿಕೊಳ್ಳಬೇಕೋ, ಎಲ್ಲಿ ದೇವರ ವಾಕ್ಯವನ್ನ ಅಳವಡಿಸಿಕೊಳ್ಳಬೇಕೋ ದೇವರು ಮಾತನಾಡುತ್ತಾನೆ. ಪುರಾತನ ಕಾಲಗಳಲ್ಲಿ ಪಿತೃಗಳ ಸಂಗಡ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದಂತ ದೇವರು ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮೂಲಕವಾಗಿ ಆತನು ಮಾತನಾಡುವ ದೇವರಾಗಿದ್ದಾನೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1-3 ವಾಕ್ಯಗಳು. ನಮ್ಮ ದೇವರು ಮಾತನಾಡುವಂತ ದೇವರಾಗಿದ್ದಾನೆ. ಆದ ಕಾರಣ ಪ್ರತಿ ಸಮಯ ಸತ್ಯವೇದವನ್ನ ನಾವು ತೆರೆಯುವಾಗ ಕರ್ತನೇ ಮಾತನಾಡು ಎಂಬುದಾಗಿ ನಾವು ವಾಕ್ಯ ಭಾಗವನ್ನ ತೆರೆಯುವುದಾದರೆ ಖಂಡಿತವಾಗಿ ಕರ್ತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ಸಹೋದರಿ ಶಾಂತಿಯವರು ಅದ್ಭುತವಾಗಿ ಆರಾಧನೆಯಲ್ಲಿ ನಮ್ಮನ್ನ ನಡೆಸಿದರು. ಅವರು ಆಡಿದಂತ ಮೊದಲ ಹಾಡಿನಲ್ಲಿ, ನಿನ್ನ ಸ್ವರವ ಕೇಳಿಸು ದೇವ, ನಿನ್ನ ದಾಸನು ಕಾದಿರುವನು. ನಿನ್ ವಾಕ್ಯ ಓದಿ, ನಿನ್ ಸ್ವರವ ಕೇಳಿ ಸರಿಪಡಿಸಿಕೊಳ್ಳುವೆನು. ವಾಕ್ಯದ ಮೇಲೆ ಅವರು ಆರಾಧನೆಯನ್ನ ಮಾಡಿದರು. ಹಾಗಾದರೆ ಪ್ರಿಯ ದೈವ ಜನರೇ, ಈ ವಾಕ್ಯಗಳನ್ನ ನಾವು ಕೂಡ ಆ ರೀತಿಯಾಗಿ ಓದೋಣವೇ, ಅಧ್ಯಯನ ಮಾಡೋಣವೇ, ವಾಕ್ಯವನ್ನ ನಮ್ಮ ಹೃದಯದಲ್ಲಿ ತುಂಬಿಸಿಟ್ಟುಕೊಳ್ಳೋಣವೇ? ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳಿರಿ. ಪ್ರತಿದಿನ ದೇವರ ವಾಕ್ಯವನ್ನ ಓದುವುದಕ್ಕೆ ಎಷ್ಟು ಸಮಯ ಮೀಸಲಾಗಿ ಇಟ್ಟಿದ್ದೀರಿ? ಪ್ರಿಯರೇ, ನಾವು ಡಿಜಿಟಲ್ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಆದ ಕಾರಣ ನಮ್ಮ ಅನುದಿನದ ಜೀವಿತದಲ್ಲಿ
ಡಿಜಿಟಲ್ ಮಾಧ್ಯಮಗಳ ಮೂಲಕವಾಗಿಯೂ ಕೂಡ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ನನ್ನ ಮಕ್ಕಳ ಶಾಲೆಯ ವಿಶೇಷ ಕೂಟದಲ್ಲಿ ಭಾಗವಹಿಸಲು ಹೋಗಿದ್ದೆ. ಕಾರ್ಯಕ್ರಮ ಬಹು ಅಧಿಕ ಸಮಯವನ್ನ ತೆಗೆದುಕೊಳ್ಳುತ್ತಿತ್ತು. ನನ್ನ ಮೊಬೈಲ್ ತೆಗೆದೆ, ದೇವರ ವಾಕ್ಯವನ್ನ ಓದಲು ತೊಡಗಿದೆ. ಅಂದರೆ ನಿಮ್ಮನ್ನ ಪ್ರೋತ್ಸಾಹಪಡಿಸುವುದೇನೆಂದರೆ, ನನ್ನ ಹಾಗೆ ನೀವು ಸಹ ನಿಮಗೆ ದೊರಕುವಂತ ಸಮಯಗಳನ್ನ ವ್ಯರ್ಥ ಮಾಡದೆ ಆ ಸಮಯಗಳನ್ನ ಬಳಸಿಕೊಳ್ಳಿರಿ. ನೀವು ನಾನು ಈ ದಿನಗಳಲ್ಲಿ ಸತ್ಯವೇದವನ್ನ ಎಲ್ಲಾ ಕಡೆ ಓದುವುದಿಲ್ಲ. ಆದರೆ ಮೊಬೈಲ್ ಅನ್ನ ನಾವು ಎಲ್ಲಾ ಕಡೆ ಹೊತ್ಕೊಂಡು ಹೋಗ್ತೇವೆ. ನಾನು ಕಲಿತುಕೊಂಡದ್ದೇನೆಂದರೆ, ಕ್ಯಾರಿ ದ ಬೈಬಲ್ ವೆನ್ ಯು ಆರ್ ಯಂಗ್, ದ ಬೈಬಲ್ ವಿಲ್ ಕ್ಯಾರಿ ಯು ವೆನ್ ಯು ಆರ್ ಓಲ್ಡ್. ನೀನು ಯೌವನಸ್ಥನಾಗಿರುವಾಗ ಸತ್ಯವೇದವನ್ನ ಹೋರು. ನೀನು ವೃದ್ಧನಾದಾಗ ಆ ಸತ್ಯವೇದ ನಿನ್ನನ್ನ ಹೋರುತ್ತದೆ ಎಂಬ ಒಂದು ಜ್ಞಾನೋಕ್ತಿಯಲ್ಲಿ ನನ್ನ ಯೌವನ ಕಾಲದಲ್ಲಿ ದೇವರ ಮಹಿಮೆಗಾಗಿ ನಿಮಗೆ ಹೇಳುತ್ತೇನೆ, ಪ್ರತಿದಿನ ಸತ್ಯವೇದವನ್ನು ನಾನು ತೆಗೆದುಕೊಂಡು ಹೋದೆ. ಬಸ್ಸಿನ ಪ್ರಯಾಣ, ಕೆಲಸದ ಪ್ರಯಾಣ, ಯಾವ ಸ್ಥಳಕ್ಕೆ ಹೋದರೂ ಕೂಡ ಸತ್ಯವೇದ ನನ್ನೊಂದಿಗಿತ್ತು. ಸತ್ಯವೇದವನ್ನು ನಾನು ಓದಲು ಸಮಯವನ್ನ ಕೊಡುತ್ತಿದ್ದೆ, ಮೀಸಲಾಗಿಟ್ಟಿದ್ದೆ. ಅಕ್ಕಪಕ್ಕದ ಆಕರ್ಷಣೆಗಳಿಗೆ ನಾನು ಮರುಳಾಗುತ್ತಿರಲಿಲ್ಲ. ದೇವರ ವಾಕ್ಯ ನನ್ನನ್ನು ಕಾಪಾಡುತ್ತಿತ್ತು. ಡೈವರ್ಷನ್ಸ್, ನೀವು ಹೆದ್ದಾರಿಗಳನ್ನ ನೀವು ಪ್ರಯಾಣ ಮಾಡುವಾಗ ರಸ್ತೆ ದುರಸ್ತಿ ಮಾಡುತ್ತಿರುವುದಾದರೆ ಅಥವಾ ಹೊಸ ರಸ್ತೆಯನ್ನ ಅವರು ಮಾಡುತ್ತಿದ್ದರೆ ಅಲ್ಲಲ್ಲಿ ಈ ರಸ್ತೆ ರಿಪೇರಿ ಮಾಡುವ ಕಾರಣ ದಯಮಾಡಿ ಈ ಒಂದು ಮಾರ್ಗವನ್ನ ಬಳಸಿರಿ ಎಂಬುದಾಗಿ ಅಲ್ಲಿ ಮಾರ್ಗಸೂಚಿಗಳನ್ನ ಹಾಕಿರುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ದೇವರ ವಾಕ್ಯವನ್ನ ಧ್ಯಾನ ಮಾಡಬಾರದು. ದೇವರ ವಾಕ್ಯದ ಕಡೆಯಿಂದ ನಮ್ಮ ಗಮನವನ್ನ ಅತ್ತ ಇತ್ತ ತಿರುಗಿಸುವ ಸಲುವಾಗಿ ಅನೇಕ ಅಡೆತಡೆಗಳನ್ನ ನನ್ನ ಜೀವಿತದಲ್ಲಿ, ತಮ್ಮೆಲ್ಲರ ಜೀವಿತದಲ್ಲಿ ಎದುರಿಸುವಂತವರಾಗಿದ್ದೇವೆ. ಆದರೂ ಕೂಡ ನಮ್ಮ ಕೆಲಸ ನಡೆದ ನಂತರ ಪುನಃ ದೇವರ ವಾಕ್ಯವನ್ನ ಓದುವಂತ ಅಭ್ಯಾಸವನ್ನ ನಾವು ಮಾಡಿಕೊಳ್ಳಬೇಕು. ಪ್ರಿಯರೇ, ಮಾಡೋಣವೇ? ಸಮರ್ಪಿಸಿಕೊಳ್ಳೋಣವೇ? ದೇವರು ಈ ನವೀನ ಕಾಲದಲ್ಲಿ ಯಾವ ಒಂದು ಉಪಕರಣಗಳನ್ನ ಕೊಟ್ಟಿದ್ದಾನೋ ಅದನ್ನ ನಮ್ಮ ಅವನತಿಗೆ ಬಳಸದೆ ನಮ್ಮ ಉನ್ನತಿಗೆ ಬಳಸುವುದನ್ನ ರೂಢಿಸಿಕೊಳ್ಳೋಣ. ಪ್ರಿಯರೇ, ನಾನು ಕಳೆದ ದಿನಗಳ ಧ್ಯಾನಗಳಲ್ಲೂ ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೀವು ಓದಲು ಬಾರದೇ ಇರುವಾಗ ಮೊಬೈಲಲ್ಲೇ ಬೈಬಲ್ ಆಪ್ಗಳನ್ನ, ಆಡಿಯೋ ಆಪ್ಗಳನ್ನ ನೀವು ಆನ್ ಮಾಡುವಾಗ ಸತ್ಯವೇದದ ಧ್ವನಿಯನ್ನ, ವಾಕ್ಯವನ್ನ ನೀವು ಕೇಳಿಸಿಕೊಳ್ಳಬಹುದು. ಆಡಿಯೋ ಬೈಬಲ್ಸ್ಗಳು ಕೂಡ ದೊರಕುವಂತದಾಗಿದೆ. ನಮ್ಮ ಪ್ರಿಯ ಸಹೋದರರು ವಿಲಿಯಂ ಮಂಜಣ್ಣ ಅವರು ವರ್ಲ್ಡ್ ಕ್ಯಾಸೆಟ್ ಔಟ್ರೀಚ್ ಅಲ್ಲಿ ಸೇವೆ ಮಾಡುತ್ತಿದ್ದಾರೆ. ಅವರು ಮಾಡುವಂತ ಆ ಒಂದು ಸೇವಾ ಸಂಸ್ಥೆ ಆಡಿಯೋ ಬೈಬಲ್ಗಳನ್ನ ಅವರು ಮಾರುಕಟ್ಟೆಗೆ ದೇವರ ಮಕ್ಕಳಿಗೆ ಹಂಚುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರರೇ, 1500 ಒಳಗಡೆ ಈ ಬೈಬಲ್ಗಳು ಲಭ್ಯವಿದೆ. ನೀವು ಮೊಬೈಲ್ಗೆ ಚಾರ್ಜ್ ಮಾಡದಂಗೆ ಮಾಡಬಹುದು. ವಾಕ್ಯಗಳನ್ನ ನೀವು ಕೇಳಬಹುದು. ಹಳೆ ಒಡಂಬಡಿಕೆಯಿಂದ ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥದವರೆಗೂ ಆಡಿಯೋ ಬೈಬಲ್ ಧ್ವನಿ ಸುರುಳಿ ಲಭ್ಯವಿರುವಂತದ್ದಾಗಿದೆ. ಸೊ ನನ್ನ ಒಂದು ಆತ್ಮೀಯ ಪಾಠ, ಪ್ರೋತ್ಸಾಹದ ಸಂಗತಿ ಏನೆಂದರೆ, ನೀವು ಎಲ್ಲಿಗೆ ಹೋಗಿ ಎಲ್ಲಿಗೆ ಬನ್ನಿ, ಯಾವ ಸಮಯವನ್ನ ನೀವು ಕಳೆದರೂ ಪರವಾಗಿಲ್ಲ, ನಿಮಗೆ ಸಮಯ ಲಭ್ಯವಿದೆ. ನಿಮಗೆ ದೊರಕುವಂತಹ ಸಮಯಗಳಲ್ಲಿ ನೀವು ದೇವರ ವಾಕ್ಯವನ್ನ ಧ್ಯಾನ ಮಾಡಿರಿ, ದೇವರ ವಾಕ್ಯವನ್ನ ಓದಿರಿ. ನಿಮ್ಮ ಗಮನವನ್ನ ಬೇರೆ ಕಡೆಗೆ, ನಿಮ್ಮ ದಿಕ್ಕನ್ನ ಬದಲಾಯಿಸುವಂತ ಘಟನೆಗಳನ್ನ ನೀವು ತಪ್ಪಿಸಿಕೊಳ್ಳಿರಿ.
ಕೆಲಸಗಳನ್ನ ಮಾಡ್ರಿ. ಕೆಲಸದ ನಂತರ ಪುನಃ ದೇವರ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೀರ್ತನೆಯ 16:8 ವಾಕ್ಯ ಹೇಳುತ್ತದೆ, ಕರ್ತನನ್ನ ನನ್ನ ಎದುರಿಗೆ ಇಟ್ಟುಕೊಂಡಿರುವ ಕಾರಣ ನಾನು ಕದಲುವುದಿಲ್ಲ ಎಂಬುದಾಗಿ ಅಲ್ಲಿ ಮೆಸ್ಸಿಯನ ಕೀರ್ತನೆಯಲ್ಲಿ ದಾವಿದನು ದೇವರಾತ್ಮನ ಮೂಲಕವಾಗಿ ಪ್ರವಾದಿಸುತ್ತಿದ್ದಾನೆ. ನೀವು ನಾನು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದ ಬೆಳಕಿನಲ್ಲಿ ಜಯ ಜೀವಿತ ಜೀವಿಸಬೇಕಾದರೆ ದೇವರ ವಾಕ್ಯದ ಸಮೃದ್ಧಿ, ದೇವರ ವಾಕ್ಯದ ಅಧ್ಯಯನ, ದೇವರ ವಾಕ್ಯವನ್ನ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಓದುವಂತಹದನ್ನ ಅಳವಡಿಸಿಕೊಳ್ಳುವುದಾದ್ರೆ ನಾವು ಈ ಜಯ ಜೀವಿತವನ್ನ ಜೀವಿಸಲು ಸಾಧ್ಯವಾಗುತ್ತದೆ. ಕೀರ್ತನೆ 119 2-3 ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕೀರ್ತನೆ 119 ದೇವರ ವಾಕ್ಯವನ್ನ ಕುರಿತು ಬರೆದಂತ ವಾಕ್ಯ ಭಾಗವಾಗಿದೆ. ಕೀರ್ತನೆ 119, 103 ಮತ್ತು 105 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. Psalm 119 verse 103 and 105. Let us hear the reading. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕು ಆಗಿದೆ. 9ನೇ ವಾಕ್ಯ. 119 9ನೇ ವಾಕ್ಯ ಸಿಸ್ಟರ್. ಓಕೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ರೋಮ 10ನೇ ಅಧ್ಯಾಯ 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 10 verse 14. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ರೋಮ 10:14ನೇ ವಾಕ್ಯ ತಿಳಿಸುವಂತ ಸಂಗತಿ ಏನೆಂದರೆ, ದೇವರ ವಾಕ್ಯ ನಾವು ಕೇಳಿಸಿಕೊಳ್ಳುವಾಗ, ದೇವರ ವಾಕ್ಯವನ್ನ ನಾವು ಓದುವಾಗ ನಂಬಿಕೆಯನ್ನ ದೇವರು ನಮ್ಮ ಹೃದಯಗಳಲ್ಲಿ ಹುಟ್ಟಿಸುತ್ತಾನೆ. ನೀವು ನಾನು ನಿರೀಕ್ಷೆ ಇಲ್ಲದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ನಮ್ಮ ಸುತ್ತಮುತ್ತಲೂ ಕೂಡ ನಿರೀಕ್ಷೆ ಕಳಕೊಂಡತಕ್ಕಂತ ಅನೇಕ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ನಮ್ಮ ಜೀವಿತದಲ್ಲೂ ಕೂಡ ನಿರಾಶಾದಾಯಕವಾದಂತ ಪರಿಸ್ಥಿತಿಗಳನ್ನ, ಸವಾಲುಗಳನ್ನ ನಾವೆಲ್ಲರೂ ಎದುರಿಸುವಂತವರಾಗಿದ್ದೇವೆ. ನನಗೆ ಮತ್ತು ನಮ್ಮೆಲ್ಲರಿಗೆ ಕೂಡ ನಂಬಿಕೆ ಅವಶ್ಯಕವಾಗಿದೆ. ಹೇಗೆ ನಮಗೆ ನಂಬಿಕೆ ದೊರಕುವಂತದಾಗಿದೆ? ದೇವರ ವಾಕ್ಯವನ್ನ ಕೇಳುವಾಗ. ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳಲು ಹೇಗೆ ಸಾಧ್ಯ? ಕೀರ್ತನೆ 119 ವಾಕ್ಯ ತಿಳಿಸುತ್ತದೆ, ಯವನಸ್ಥನು ತನ್ನ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯುವುದರಿಂದಲೇ ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವನು. ಯವನಸ್ಥನು ಮಾತ್ರ ವಾಕ್ಯದ ಮೂಲಕ ನಡತೆಯನ್ನ ಸರಿಪಡಿಸಿಕೊಂಡ್ರೆ ಸಾಕ? ನನ್ನನ್ನು ಕುರಿತು, ನಿಮ್ಮನ್ನು ಕುರಿತು, ಬೆಳೆದವರನ್ನ ಕುರಿತು, ಹಿರಿಯರನ್ನ ಕುರಿತು ಏನು ದೇವರ ವಾಕ್ಯ ಮಾತನಾಡುತ್ತದೆ? ಸೊ ಪ್ರಿಯರೇ, ಈ ಒಂದು ಧ್ಯಾನದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇನೆ. ದೇವರ ವಾಕ್ಯವನ್ನ ಕುರಿತು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದ 2ನೇ ಭಾಗದಿಂದ ನಿಮ್ಮೊಂದಿಗೆ ಆತ್ಮನ ಮೂಲಕ ಕ್ಲುಪ್ತವಾಗಿ ಧ್ಯಾನಿಸಿದ್ದೇನೆ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಈ ಕೇಳಿದ ವಾಕ್ಯದ ಪ್ರಕಾರ ನಾವು ನಡೆಯುವಂತೆಯೂ ಬುದ್ಧಿವಂತ ಜೀವಿತವನ್ನ ಜೀವಿಸುವಂತೆಯೂ ಕರ್ತನು ತಾನೇ ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.